ಅಯ್ಯೋ ಅಕ್ಕ, ಈ ತಲೆ ಹೋಗಂಥದ್ದು ಏನಾತಂತ ಇಷ್ಟು ಟೆನ್ಷನ್ ಮಾಡ್ಕೊತಿದ್ದೀಯೇ? ಏನಾಗಲ್ಲ ಬಿಡು. ಹಂಗೆ ಒಂದೊಂದು ಸರಿ ಮಿಸ್ಟೇಕ್ ಆದದ್ದು ಮಾರತಿ, ಎಲ್ಲರಿಗೂ ಗೊತ್ತಾಗ್ತದೆ. ನಿನ್ನ ಅತ್ತಿಗೂ ಏನು ಹೇಳಲ್ಲ ಬಿಡು. ನೀ ನೋಡಲಿ, ಕೈಯೆಲ್ಲ ನಡುಕ್ತಾ ಇದೆ ನಿಂದು. ಎಂತಕ್ಕಿಷ್ಟು ಹೆದರ್ತೀಯ ನೀನು? ನೀ ಸುಮ್ಮನಿರು, ನಾನೆಲ್ಲ ತೆಗಿತೀನಿ. ಎಲ್ಲ ತಂದು ಕ್ಲೀನಾಗಿ ಜಾರಿಗೆ ಹಾಕಿ ಮತ್ತೊಂದು ಸರಿ ಮಿಕ್ಸಿ ಮಾಡಿಡೋಣ. ಇಲ್ಲಿ ಬಿದ್ದಿತ್ತು ಅಂತ ಹೇಳೋದೇ ಬೇಡ. ನೀ ಹೇಳಕ್ಕೆ ಹೋಗಬೇಡ ಅಷ್ಟೇ. ಹಿಂಗಾತು ಅಂತ ಪೂರ್ತಿ ಅಲ್ಲಿ ವರದಿ ಒಪ್ಸೋದು ಬೇಡ. ಅಯ್ಯೋ ದೇವ್ರೆ, ಅಕ್ಕ ನೀ ಇಷ್ಟು ಹೆದರಿದ್ರೆ ಆಗಲ್ಲ ಕಣೆ. ನೀ ಕೂತ್ಕ, ಹೇಳ್ತೀನಿ. ಅಲ್ಲಿ ಕೂತ್ಕ, ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಸುಮ್ಮನೆ ಕೂತ್ಕ ನೀನು. ಇಲ್ಲ ಕಣೆ ಲಾವಣ್ಯ, ಅವತ್ತೊಂದು ದಿವಸ ಹೀಗೆ ಎಲ್ಲ ಮಿಕ್ಸಿ ಮಾಡಿದ್ದೆ ಅಂತೇಳಿ ಸರಿ ಬೈತಿದ್ರು ಗೊತ್ತಾ. ಅದು ಅವರಿಗೆ ಪಲ್ಲವಕ್ಕೆ ಬೇರೆ ಸಾರಂತೆ, ನಮಗೆ ಬೇರೆ ಸಾರಂತೆ. ನಂಗೆ ಅವತ್ತೇ ಹೇಳರೆ, ಯಾವತ್ತು ನಮ್ಮ ಸಾರರು ಏನಾರಾದ್ರೂ ಅಡ್ಡಿಲ್ಲ, ಅವಳಿಗೆ ಮಾತ್ರ ಒಂಚೂರು ವ್ಯತ್ಯಾಸ ಆಗಬಾರ್ದು ಅಂದರೆ. ಈಗ ಆಮೇಲೆ ಅವರು ಬೈತಾರೆ, ಇವರು ಬೈತಾರೆ ಗೊತ್ತಾ. ನಾನು ಕೆಳಗಡೆ ಸ್ವಿಚ್ ಆಫ್ ಮಾಡೀನಿ ಅಂತಲೇ ಮಾಡಿದೆ ಮಾರತಿ. ಅಯ್ಯೋ ದೇವ್ರೆ, ಎಂತ ಮಾಡೋದೀಗ? ಆ ಕಡೆ ಈ ಕಡೆ ಹಾರೋಗಿದ್ದೆ ಸುಮಾರಾಗಿದೆ, ಪೂರ್ತಿ ಸಿಕ್ಕಲ್ಲ. ಬೇಡ ಲಾವಣ್ಯ, ನಾ ಹೋಗಿ ಹೇಳ್ತೀನಿ ಹಿಂಗಾತಂತ. ಬೇರೆ ಕಾರನಾರು ಮಾಡಿಕೊಡ್ಲಿ. ಆಮೇಲೆ ಸಾರು ರುಚಿ ಆಗದೆ ಇದ್ರೆ ಅವ್ರು ಬೈಯಕ್ಕೆ ಶುರು ಮಾಡ್ತಾರೆ. ಇಬ್ಬರ ಹತ್ರನೂ ಬೈಸ್ಕೊಬೇಕು. ಈಗ ಏನಾಗಲ್ಲ ಅಂತ ಹೇಳಿದ್ನಲ್ಲ ಬಿಡು, ಟೆನ್ಷನ್ ಮಾಡ್ಕೋಬೇಡ. ನೀ ಸಲಿಗೆ ಕೊಟ್ಟಿದ್ದಕ್ಕೆ ಬೈತಾರೆ, ಸುಮ್ಮನೆ ಇರು. ಅತ್ತೆನಾರು ಒಂದು ಪಕ್ಷ ನಿಮ್ಗಿಂತ ದೊಡ್ಡವರು, ಅವ್ರಿಗೆ ಎದುರುತ್ರ ಕೊಡಬಾರ್ದು, ಸರಿನೇ. ಆದರೆ ನಿನ್ನ ಆಜ್ಞೆ ಅಂತಕ್ಕೆ ಬೈಬೇಕಂತೆ? ಮಲ್ಕೆಂಡಲ್ಲಿಗೆಲ್ಲ ಮಾಡಿ ಹಾಕೋದಲ್ದೆ ಕಾನೂನು ಬೇರೆ ಇವರದ್ದು. ಅಲ್ಲ, ಬಾಣಂತಿಗೂ ಮಾಡಿ ಹಾಕಬೇಕು. ಅದು ಒಂಚೂರು ಹೆಚ್ಚು ಕಮ್ಮಿ ಅದಕ್ಕೆ ಸುಧಾರಿಸ್ಕೊಳಕ್ಕಾಗಲ್ಲ. ನಿಂಗೆ ಬೈಯಕ್ಕೆ ಯಾರಂತ ಅವರು? ಒಂದು ಸರಿ ಬೈದಾಗ ಹೇಳಿದರೆ, ನಂಗೆ ಕೆಲಸ ಮಾಡೋಕ್ಕೆ ಬರೋದೇ ಇಷ್ಟು, ನಂಗೆ ಅಲ್ಲೆಲ್ಲ ಮಾಡಿ ಗೊತ್ತಿರಲ್ಲ, ಈಗ ನಿಮ್ಗಾಗಿ ಇಷ್ಟು ಕಲ್ತು ಮಾಡ್ತಾ ಇದ್ದೀನಿ, ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಒಂದು ಸತಿ ಹಂಗೆ ಹೇಳಿ ನೋಡು, ಮತ್ತೊಂದು ಸತಿ ನಿನ್ನ ಸುದ್ದಿ ಹೇಳೋಕ್ಕೆ ಬರಲ್ಲ. ಅವ್ರು ಬೈದಂಗೂ ಹಿಂಗೆ ಈ ಥರ ಕಣ್ಣೀರು ಹಾಕದೆ ಸುಮ್ಮನೆ ಇದ್ದೆ, ಅದಕ್ಕೆ ಅವ್ರು ಮತ್ತೆ ಬೈತಾ ಇದ್ದಾರೆ. ಗೊತ್ತಾಯ್ತಾ ನಿಂಗೆ ಈಗ ಅಮ್ಮ ನಾನು ಯಾಕೆ ಹಂಗೆ ಹೇಳ್ತಿದ್ದು ಅಂತ? ಇದನ್ನೆಲ್ಲ ಅಮ್ಮ ಹೇಳಿ ತೋರಿಸಿತ್ತು ನಿಂಗೆ, ಹಿಂಗೆ ಇರು ಅಂತ. ನಾನು ಹೇಳಿದ್ದೆ, ನೀ ಅದನ್ನೆಲ್ಲ ಲೆಕ್ಕಕ್ಕೆ ತಗೊಂಡ್ಲ. ಅಯ್ಯೋ, ನನ್ನ ಅತ್ತೆ ಒಳ್ಳೆಯವರು, ಅವ್ರು ಒಳ್ಳೆಯವರು, ಇವ್ರು ಒಳ್ಳೆಯವರು ಅಂತಲೇ ಹೇಳಕ್ಕೆ ಶುರು ಮಾಡಿದೆ. ಹೋಗಲಿ ಬಿಡು, ಮತ್ತು ಅದಕ್ಕೊಂದು ಟೆನ್ಷನ್ ಮಾಡ್ಕೋಬೇಡ. ಈಗ ಸುಮ್ಮನೆ ಮೊನ್ನೆ ಬಾವು ಕರೆದಾಗ ಅವ್ರ ಜೊತೆ ಹೋಗಿಬಿಟ್ಟಿದ್ರೆ ಇಷ್ಟೆಲ್ಲ ರಗಳೆ ಇತ್ತಾ? ಯಾವಾಗಲಾರು ಒಂದು ದಿವಸ ಬರ್ಬೋದಿತ್ತು, ಅವ್ರ ಜೊತೆನೇ ಬಂದು ಅವ್ರ ಜೊತೆನೇ ಹೋಗ್ಬೋದಿತ್ತು. ಮರ್ಯಾದೆನೂ ಚೆನ್ನಾಗೇ ಇರ್ತಿತ್ತು ಅವಾಗ. ಯಾರಿಗೇ ಆಗಲಿ ಅಕ್ಕ, ನಾನು ಹೇಳ್ತೀನಿ, ಹತ್ರ ಇದ್ದರೆ ಸಸಾರ ಕಣೆ, ದೂರ ಇದ್ರೇ ಒಂಥರ ಬೆಲೆ ಜಾಸ್ತಿ. ಈಗ ಬಾವು ಬತ್ತೀನಿ ಅಂದಕ್ಕೂ ಹೊರಟು ಬಿಡೋ ನೀನು, ಹೇಳ್ತೀನಿ. ಅವ್ರು ಬತ್ತೀನಿ ಅಂದಿದ್ರು, ಆದರೆ ಈಗ ಟೈಮ್ ಇಲ್ಲಂತೆ ಕಣೆ, ರಜೆನೇ ಸಿಗ್ತಿಲ್ಲಂತೆ. ಅದಕ್ಕೆ ಯಾರು ಈ ಕಡೆ ಬರೋರಿದ್ರೆ ಹೇಳ್ತೀನಿ, ಅವ್ರ ಜೊತೆ ಬರ್ಬೋದು ಅಂತ ಹೇಳ್ಯಾರೆ. ಆಮೇಲೆ ಮತ್ತೆ ಫೋನ್ ಮಾಡ್ಲಪ್ಪ, ಯಾರು ಸಿಕ್ಕಲ್ಲ ಎಂತದ. ಹಾಂ, ಅವರಿಗಂತೂ ಬುದ್ಧಿ ಇಲ್ಲ. ನೀನಾರು ಸ್ವಲ್ಪ ಯೋಚನೆ ಮಾಡೋದು ಬೇಡ ಅಕ್ಕ. ಏನು ಬಂದದ್ದು ನಿಂಗೆ ಅಂಥದ್ದು? ಈಗ ಯಾರ ಜೊತೆನೋ ಹೋಗಂಥದ್ದು? ನಾನಿಲ್ಲ, ಪಪ್ಪ ಇಲ್ಲ, ಅಮ್ಮ ಇಲ್ಲ. ಪಪ್ಪ ಅಮ್ಮಂಗಾರು ಹೋಗಲಿ, ಬೆಂಗಳೂರಿಗೆ ಕರ್ಕೊಂಡು ಹೋಗೋಕೆ ಗೊತ್ತಾಗತ್ತೋ ಗೊತ್ತಾಗಲ್ಲ ಅಂತ. ನಾನಿಲ್ಲನಕ್ಕ, ನಾನು ಕರ್ಕೊಂಡು ಹೋಗಲ್ಲ. ನಾ ಕರ್ಕೊಂಡು ಹೋಗ್ತೀನಿ, ಸುಮ್ಮನಿರು. ಯಾರ್ಯಾರ ಜೊತೆ ಎಲ್ಲ ಹೋಗೋದು ಬೇಡ ನೀನು. ಅಮ್ಮ ಮತ್ತೇನಿಲ್ಲ. ಹಂಗಿದ್ರೆ ನಮ್ಮ ಕಾರೇ ಇಲ್ಲ ಮಾರತ್ತೆ, ಡ್ರೈವರ್ ಮಾಡಿ ನಮಗೆ ಕಳ್ಸೋಕ್ಕಾಗಲ್ಲ. ಇವ್ರು ಯಾರ್ಯಾರನ್ನೋ ಜನ ಮಾಡೋಕ್ಕೆ. ನಾ ಕೇಳ್ತೀನಿ ತಡೆ ಬಾವನ ಹತ್ರ. ಅಯ್ಯೋ ಬೇಡ ಕಣೆ, ಮತ್ತು ಕೇಳೋಕ್ಕೆ ಹೋಗ್ಬೇಡ. ಎಂತಕ್ಕೆ ಅವ್ರ ಹತ್ರ ಎಲ್ಲ ಹೇಳ್ತೀಯ ಅಂತ ಬೇಜಾರು ಮಾಡ್ತಾರೆ. ನಾ ಹೇಳಿದೆ ಲಾವಣ್ಯನ ಜೊತೆ ಬರ್ತೀನಿ ಅಂತ, ಬೇಡ ಅಂದರು. ಅದಕ್ಕೆ ಸುಮ್ಮನಾದೆ. ಯೋ ಮಾರತಿ, ಅದು ಯಾವ ಥರನ ಇವ್ರ ಮನೇಲಿ ಎಲ್ಲರಿಗೂ ಒಂದೊಂದು ಸುತ್ತ ಕಮ್ಮಿ ಬೇಡ. ಸೌಜನ್ಯ ಆತಾನೆ ತಬರೆ, ಎಷ್ಟು ಹೊತ್ತು ಮಾಡ್ತೀರಾ ಏನೋ ಮಾರತಿ? ಅತ್ತೆ ಕರೀತಾ ಇದ್ದಾರೆ. ಥೋ ಮಾರತಿ, ಅಲ್ಲ ಕರ್ದು ಕೂಡಲೇ ಅದಕ್ಕೆ ಯಾಕಷ್ಟು ಕುಮಿತು ಬೀಳ್ತಿ? ಎಲ್ಲ ಮಗ್ದು ಹಾಕಿದ್ದೂ ಚೆಲ್ದನೆ ಅಕ್ಕ. ಎಂತ ಮಾಡೋದೀಗ? ಕೇಳಿದ್ರೆ ಎಲ್ಲಿ ತತ್ತವು, ಗಂಟೆ ಆತಾ ಇದೆ. ಸೌಜನ್ಯ, ಈ ಕರೆಂಟ್ ಹೋದ್ರೆ ಮತ್ತೆ ಕಲ್ಲಿಗೆ ಹಾಕಿ ಕಡಿಬೇಕು, ಹೌದಾ? ಆತಾನೆ? ಹಾಂ, ಆಯ್ತು ತಂದ್ವಿ. ಅಯ್ಯೋ ಎಂತ ತರದ? ಅಲ್ಲ, ಪೂರ್ತಿ ನೆಲ್ಪಲ್ಲಿ ಮಾಡ್ಕಿ ಕೂತಿರಲ್ಲ, ನಿಮ್ಗೆ ಎಂತ ಬಂತ್ರೆ ಮಾರತೇರ? ಆಗಲ್ಲ ಅಂತ ಒಂದ್ಸಲ ಹೇಳಿದ್ರೆ ನಾನೇ ಮಾಡ್ಕೊಂಡಾರು ಮಾಡ್ಕೊತಿದ್ನಲ್ಲ.
ಯಾಕೆ ಈ ಥರ ಮಾಡ್ತೀರಿ ನೋಡೋಣ? ಒಂದು ಕೆಲ್ಸಕ್ಕೆ 16 ಕೆಲಸ ಮಾಡಂಗೆ ಮಾಡ್ತೀರಲ್ಲ. ಎಂತ ಮಾಡಿದ್ದ? ಅದು ಎಂತ ಮಾಡಿದ್ದದ? ಅವಳು ಮಿಕ್ಸಿ ಹತ್ರ ಸ್ವಿಚ್ ಆಫ್ ಅದೆ ಅಂಥೇಳಿ ಮೇಲ್ ಪ್ಲಗ್ಗಲ್ಲಿ ಸ್ವಿಚ್ ಆನ್ ಮಾಡಿದ್ಲು. ನೋಡಿದ್ರೆ ಇಲ್ಲಿ ಮೊದಲೇ ಆನ್ ಇತ್ತೇನೋ, ಅದು ಒಂದೇ ಸರಿ ಗಿರ್ರ ತಿರುಗ್ತಲ್ಲ, ಪಟ್ಟ ಆಫ್ ಮಾಡಿದ್ಲು. ಅದು ಬೈಕ್ಕೆ ಕೈ ತಾಗಿ ಜಾರ ಕೆಳಗೆ ಬಿತ್ತು. ಅದನ್ನೇ ಎಲ್ಲ ಎತ್ತೆ ವಾಪಸ್ ಹಾಕ್ತಾ ಇದ್ದು. ಆತು, 1 ನಿಮಿಷ ಸರಿ ಮಾಡ್ಕೊಬತ್ತೀವಿ. ಎಂತ ಎಂತ ಸಹ ಮಾಡಿದ್ದ? ಕೆಳಗೆ ಬಿದ್ದಿದ್ನೆಲ್ಲ ಬಾಚಿ ಹಾಕಿ ಅದನ್ನೇ ಕಡ್ದು ಈಗ ಬಣ್ತಿಗೆ ಸಾರು ಮಾಡಿ ಹಾಕೋದು ಅಂತ ಲೆಕ್ಕ ಹಾಕ್ತೀರಾ? ಏನು ಕಳ್ಳು ಒಣಗಿದಾನೆ ಅದರದ್ದ? ಬಣ್ತರಿಗೆ ಯಾರು ಹಂಗೆ ಸಾರು ಮಾಡಿ ಹಾಕ್ತಾರ? ಅಲ್ಲಿ ಕೆಳಗೆ ಎಷ್ಟು ಧೂಳು ಬಿದ್ದಿತ್ತೋ ಹೊಂಗೆ ಬಿದ್ದಿತ್ತೋ ಅದನ್ನೇ ನಾನು ಇದು ಹಾಕಿನಿ ತೆಗ್ದು ಮಿಕ್ಸಿ ಮಾಡ್ಕಿ ಬರ್ತೀನಿ ಅಂತೇಳಿ ಅಂತ ನಿಮ್ಮನೇಲಿ ಹಿಂಗೆ ಸಾರು ಮಾಡ್ತಾರನೆ? ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ? ಹೇಳೋರು ಹೇಳ್ಬೇಕಾ ಇಲ್ಲ ಹಿಂಗಾಗಿದೆ ಅಂತ? ಇಷ್ಟೊತ್ತಿಗೆ ನಾ ಮತ್ತೊಂದು ಖಾರ ತೆಗ್ದಿಡ್ತಿದ್ದೆ, ಹೌದಾ? ಯಾವತ್ತ ಬಾಣ್ತಿ ಸಾರಿಗೊಂದು ಖಾರ ಅಂತ ಕೊಟ್ಟರೆ ಇದೇ ನಮ್ಮನೆ ಮಾಡಿರ್ತೀಯಪ್ಪ. ನಿಂಗೆ ಏನು ಆತದ ಒಂದೊಂದು ಸತಿ ಅಂತಲೇ ಗೊತ್ತಾಗಲ್ಲ ನೋಡು ಸಜ್ಜನೆ. ಹೇಳ್ದ ಕೂಡಲೇ ಮಕ್ಕ ಸಣ್ಣಗೆ ಮಾಡ್ತೀಯ. ಅದು ನಂಗೊಂಚೂರು ಗೊತ್ತಾಗಿಲ್ಲ. ಅದು ನೆನ್ನೆ ನೀವು ಲಾಸ್ಟ್ ಮಿಕ್ಸಿ ಮಾಡಿದ್ದಲ್ಲ, ಡೈರೆಕ್ಟ್ ಆಫ್ ಮಾಡಿಬಿಟ್ಟಿದ್ರಿ. ನಾನು ಹಂಗೆ ಮಾಡಲ್ಲ, ಮಿಕ್ಸಿಲೇ ಆಫ್ ಆನ್ ಮಾಡೋದು ಹಾಗೆ ಅಂದ್ಕೊಂಡು ಇವತ್ತು ಆನ್ ಮಾಡಿಬಿಟ್ಟೆ ಅಷ್ಟೇ. ಸಾರಿ ಇನ್ನೊಂದು ಸರಿ ಮಾಡಿಕೊಡಿ, ನಾನು ಮಿಕ್ಸಿ ಮಾಡಿಕೊಡ್ತೀನಿ. ಬೇಡ ಪುಣಾತ್ಗಿತ್ತಿ, ನೀ ಮಿಕ್ಸಿ ಮಾಡೋದು ಬೇಡ, ಎಂಥದ್ದು ಬೇಡ. ಏನು ಕರೆಂಟಿಗೆ ಈಗ ಹೋಗ್ಬೇಕಾ ಇನ್ನೊಂದು ಗಳಿಗೆ ಹೋಗ್ಬೇಕಾ? ನಾನು ಸಹ ಮಾಡ್ಕೊತೀನಿ. ನಿಮ್ಮ ಹತ್ರ ಕೆಲಸ ಹೇಳ್ತೀನಲ್ಲ, ಅದೇ ನನ್ನ ತಪ್ಪು. ಯಾವೊಂದು ಕೆಲಸ ಹೇಳಿದ್ರೆ ಇದೇ ಥರ. ಯಾವ ಕೆಲಸ ಸಹ ಮಾಡ್ತೀಯ ನೋಡೋಣ, ಹೇಳ. ಅತ್ತೆ, ಯಾಕೆ ಹಿಂಗೆ ಹೇಳ್ತಿದ್ದೀರಿ ನೀವು? ಅಂಥದ್ದೇನು ಮಾಡಿದ್ಲು ಅವಳೀಗ? ಅಲ್ಲ, ಖಾರ ಕೆಳಗೆ ಬೀಳಿಸಿ ತಪ್ಪೆ ಅಂತಾನೆ ಮಾಡೋಣ. ಹಂಗೆ ಒಂದೊಂದು ಮಿಸ್ಟೇಕ್ ಯಾರ ಕೈಲಾಗಲ್ಲ ಹೇಳಿ? ಬೆಳಗ್ಗಿಂದ ಅಷ್ಟು ಕೆಲಸ ಮಾಡ್ತಾ ಇದ್ದಾಳೆ, ಎಲ್ಲವೂ ಸರಿನೇ ಮಾಡಿದ್ಲು. ಅವಾಗೇನು ನೀವು ಹೇಳಪ್ಪ ಕೆಲಸ ಎಲ್ಲ ಸರಿ ಮಾಡ್ತೀಯಾ ಅಂತ? ಒಂದಿನ ತಪ್ಪು ಅನ್ನೋದು ಕೂಡಲೇ ಪೂರ್ತಿ ಕೆಲಸನೂ ತಪ್ಪು ಅಂತಾನೆ ಹೇಳದ? ಮೊದಲೇ ಅವಳು ಎಷ್ಟು ಹೆದರ್ತಾಳೆ, ಅವಳ ಮನಸ್ಥಿತಿ ಏನಂತ ಗೊತ್ತು ನಿಮಗೆ. ಅಂಥದ್ರಲ್ಲಿ ಹೀಗೆ ಹೇಳ್ತೀರಲ್ಲ, ನಿಜವಾಗ್ಲೂ ಅವಳಿಗೆ ಈ ಥರ ಕೆಲಸ ಇಲ್ಲ. ಮನೇಲಿ ಯಾವುದನ್ನು ಮಾಡಿ ಗೊತ್ತಿರಲ್ಲ, ಗೊತ್ತಾ? ನಮ್ಮ ಮನೇಲಿ ಇಲ್ಲಿ ನಿಮಗೋಸ್ಕರ ಕಲ್ತು ಮಾಡ್ತಾ ಇದ್ದಾಳೆ. ಚೂರು ಸಪೋರ್ಟ್ ಮಾಡಿ ನೀವು. ಪದೇ ಹಿಂಗೆ ಬೈತಾ ಇದ್ರೆ ಅವಳಿಗೂ ಕಷ್ಟ ಆಗ್ತದೆ ಪಾಪ. ಅಲ್ಲ ಮರತಿ ಉಸಿರು ಕಟ್ಕೊಂಡು ಆ ಥರ ಹೇಳ್ತಿದ್ದೀಯಲ್ಲ, ಅಂಥದ್ದು ಬೈದಿದ್ದೆ ಅಂತದೆ. ಹೆಂಗೆ ಯಾವಾಗಲೂ ಹಿಂಗೆ ಮಾಡ್ತೀರಿ ಅನ್ನಪ್ಪ. ನೀನೇ ಹೇಳ್ತೀಯ ಹಂಗೆ ತಪ್ಪು ಅನ್ನೋದು ಎಲ್ಲರೂ ಮಾಡ್ತಾರೆ ಅಂತ. ಆ ಮಾತು ಅಷ್ಟೇ, ಗಡ್ಬಿಡಿಲಿ ಇರೋಷ್ಟೊತ್ತಿಗೆ ಕೆಲಸ 108 ಇರೋಷ್ಟೊತ್ತಿಗೆ ಒಂದೊಂದು ಮಾತು ಬಾಯಿ ತಪ್ಪು ಬರ್ತವೆ. ಅದಕ್ಕೆ ಒಂದಷ್ಟು ದೊಡ್ಡ ಪುರಾಣ ಮಾಡೋದೇನು ಬೇಡ. ಬಿದ್ದಿದ್ದಂತೂ ಬಿತ್ತಲ್ಲ, ಅದಕ್ಕೂ ಹೋಗಲಿ ಪಾಪ, ಅದ್ರ ಮನಸ್ಥಿತಿ ಅಂತ ಹೇಳ್ತೀಯಲ್ಲ. ನೀ ಬುದ್ಧಿ ಅಂತ ತಿಳುವಳಿಕೆ ಇದ್ದಾಳ. ಯಾರಿಗೆ ಬಾಣ್ತರಿಗಾಗಲಿ ಗನಗಿದ್ದರಿಗೆ ಯಾರು ಆ ಥರದ ಕೆಳಗೆ ಬಿದ್ದ ಮಣ್ಣು ಕಲ್ಲು ಎಲ್ಲ ಹೇರ್ಕಕ್ಕೆ ಸಾರು ಪಲ್ಯ ಮಾಡಲ್ಲ. ನಿಂಗೆ ಹೇಳ್ಬೇಕಂತ ಗೊತ್ತಿಲ್ಲನೇ? ಹಿಂಗಾತು ಪರಾಮರ್ಶೆ ಆಯ್ತು, ಬೇರೆ ಖಾರ ಮಾಡಿ ಅಂದಿದ್ರೆ ಮಾಡಿಕೊಡ್ತಿದ್ದೆ ನಾನು. ಅದನ್ನು ಹೇಳಿದ್ದು ನಾನು. ಅಯ್ಯ ಮರತಿ, ಒಂದು ಮಾತು ಆಡ್ತೀಯ. ಹೋಗಲಿ ಬಿಡಿ, ನನ್ನಿಂದನೇ ಮಿಸ್ಟೇಕ್ ಆಗಿತ್ತು. ಇನ್ನೊಂದ್ಸರಿ ಖಾರ ಸಮ್ ಮಾಡಿಕೊಡಿ, ನಾನು ಮಿಕ್ಸಿ ಮಾಡಿಕೊಡ್ತೀನಿ. ಬೇಡ ಪುಣ್ಯಾತ್ಕಿತ್ತೆ, ನೀವು ಎಂಥ ಕೆಲಸ ಮಾಡಿಕೊಡೋದು ಬೇಡ. ಹೋಗಿ ನೀವು, ನಾನು ನೋಡ್ಕೊತೀನಿ ಏನೋ ಅಂತ. ಸರಿ ಬಿಡಿ, ನಾವು ಆ ಕಡೆ ಹೋಗೋದಾ? ನೀವೇ ಮಿಕ್ಸಿ ಮಾಡ್ಕೊತೀರಾ? ಬಾಬಾ ಇವಳು ಅದೆಲ್ಲ ನಣ ಏನು ಸಾಧಾರಣ ಕಟ್ಲ. ಮಾತಾಡ್ಬೇಕಾದ್ರೆ ಗಂಟ್ಲಿಗೆ ಬೈ ಕೊಡಕ್ಕೆ ಬರ್ತದೆ. ಅಲ್ಲ, ಮಾತಿಗೆ ಹೇಳ್ತೀನಿ ನಾ ಮಾಡ್ಕೊತೀನಿ ಅಂತೇಳಿ ನೀವೇ ಮಾಡ್ಕೊಳ್ಳಿ ಅಂತದಲ್ಲ. ಎಲ್ಲ ನಮ್ಮ ಪವನ್ ಕೊಟ್ಟ ಸಲಿಗೆ. ನನ್ನೆಂಥ ಮನೆಯಲ್ಲೇ ಮಾವನ ಸಲಿಗೆ ಅರ್ಧ. ಲಾವಣ್ಯ, ನೀನು ಎಂತಕ್ಕಂಗೆ ಹೇಳೋಕೋದ್ಯೆ? ಅವ್ರಿಗೆ ಸಿಟ್ಟು ಬಂತೇನೋ? ಸಿಟ್ಟು ಬರಲ್ಲ, ಏನೂ ಬರಲ್ಲ. ಹಿಂಗೆ ಮಾತಾಡ್ತೀವಿ ಅಂತ ಅವ್ರು ನಿರೀಕ್ಷೆ ಮಾಡಿರಲ್ಲ. ನೀ ಸುಮ್ಮನೆ ಅವ್ರು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಇದ್ದು ಅಭ್ಯಾಸ ಮಾಡ್ಕೊಂಡೀಯ. ಯಾಕೆ ಕೆಲಸ ಮಾಡಿ ನಿಂಗೆ ಸುಸ್ತಾಗಲ್ಲ? ಯಾವುದಕ್ಕಾದ್ರೂ ಒಂದು ಲಿಮಿಟ್ ಇರಬೇಕು ಅಕ್ಕ. ಬರೀ ಅವ್ರು ಹೇಳಿದ ಕೆಲಸ ಅಷ್ಟೇ ಮಾಡ್ತಾ ಇರೋದಲ್ಲ. ನಿಂಗೇನು ಕೆಲಸ ಇಲ್ಲ, ನಿಮ್ಮ ಕೆಲಸನೂ ಸ್ವಲ್ಪ ಮಾಡ್ಕ ನೀನು. ಇಂತಿಷ್ಟೊತ್ತು ಕೆಲಸ ಮಾಡು, ಮತ್ತೊಂದು ಸ್ವಲ್ಪ ಹೊತ್ತು ರೆಸ್ಟ್ ತಗ. ಒಂದೇ ಸತಿ ಎಲ್ಲ ಮಾಡಬೇಕು ಅನ್ನೋದಿಲ್ಲ. ಏನು ಮಾಡ್ತೀಯ ಏನಪ್ಪ ಮಾರುತಿ ನೀನು? ಅವ್ರು ಹೇಳಿದ್ಕೆಲ್ಲ ತಲೆ ಆಡಿಸ್ಕೊಂಡು ಇರಬೇಡ ಅಕ್ಕ ನೀನು. ಹಿಂಗೆ ಮಾಡಿದ್ರೆ ಜೀವನ ಆಗಲ್ಲ ಆತ. ಆ ಬಟ್ಟೆ ನೋಡಿದ್ರೆ ಅಷ್ಟು ರಾಶಿ ಹಾಕಿ ಇಟ್ಕೊಂಡೀಯ. ಎಷ್ಟು ದಿವಸದ ಬಟ್ಟೆ ಇದಾವೇನು? ಅವನ್ನೊಂದು ವಾಷಿಂಗ್ ಮಿಷಿನಿಗೆ ಹಾಕ್ಕೊಳಕ್ಕೂ ನಿಂಗೆ ಪುರ್ಸೊತ್ತಿಲ್ಲ.
ಕೆಲಸ ಮಾಡೋಷ್ಟೊತ್ತಿಗೆಲ್ಲ ಕೆಲಸ ಮಾಡ್ತೀಯ, ಆಮೇಲೆ ಅವರೆಲ್ಲ ಆರಾಮ್ ಪಟ್ಟಂಗ ಹೊಡಿತಾ ಕೂತಿರ್ತಾರೆ, ನೀನು ಪಾಪು ಆಡಿಸ್ತಿರ್ತೀಯ. ಪಾಪು ಜೊತೆ ಟೈಮ್ ಸ್ಪೆಂಡ್ ಆಗ್ತದೆ, ನೀರು ಅಲ್ಲ ಅನ್ನೋದೇನಲ್ಲ, ಆದರೆ ನಿನ್ನ ಬಗ್ಗೆನೂ ನೀನು ಯೋಚನೆ ಮಾಡ್ಬೇಕಕ್ಕ. ಅಲ್ಲ ಕಣೆ, ಮೊದಲೇ ಎಂಥದ್ದು ಕೆಲಸ ಬರಲ್ಲ ಅಂತಾರೆ. ಇದನ್ನು ಎಲ್ಲ ಮಾಡದೇ ಇದ್ದರೆ ಕೊನೆಗೆ ಹಾಗೆ ತಿಳ್ಕೊಳಲ್ಲ ನನಗೇನೂ ಬರಲ್ಲ ಅಂತ. ತಿಳ್ಕೊಂಡ್ರೆ ತಿಳ್ಕೊಂಡ್ಲಿ, ಸುಮ್ಮನಿರು. ನಿಂಗೆ ಗೊತ್ತು ತಾನೇ ನಿಂಗೇನು ಕೆಲಸ ಮಾಡೋಕ್ಕೆ ಬರ್ತದೆ ಬರಲ್ಲ ಅಂತ. ಸೊ ಎಲ್ಲ ಸಣ್ಣ ಮಕ್ಕಳಿಗೆ ಹೇಳ್ದಂಗೆ ಹೇಳ್ಬೇಕು ಅಕ್ಕ ನಿಂಗೆ. ಅದನ್ನು ಒಂದೊಂದು ಸತಿ ಕೇಳೋದಿಲ್ಲ ನೀನು. ಈಗ ಆಯ್ತಲ್ಲ ಬಿಡು, ಇಷ್ಟು ದಿವಸ ಆಗಿದ್ದಾತಲ್ಲ, ಇನ್ನೊಂದು ಸ್ವಲ್ಪ ಶಿಸ್ತಾಗಿರು. ಒಂದು ಟೈಮಿನ ತನಕ ಕೆಲಸ ಮಾಡು, ಆಮೇಲೆ ಮತ್ತೆ ಹೇಳಿದ್ರೆ ಇಲ್ಲ ನಂಗೆ ಬೇರೆ ಕೆಲಸ ಅದೇ, ನಾನು ಬಟ್ಟೆ ತೊಳ್ಕೊಬೇಕು, ನಾನು ಸ್ನಾನ ಮಾಡಬೇಕು, ಹಿಂಗೆ ಹೇಳು ಸ್ವಲ್ಪ. ಇಲ್ಲ ಎಲ್ಲರೂ ಮೊಬೈಲಲ್ಲಿ ರೀಲ್ಸು ಅದು ಇದು ನೋಡ್ತಿರ್ತಾರೆ ಮಾರತೆ, ನೀನು ಸ್ವಲ್ಪ ನೋಡು, ಇಲ್ಲ ಏನಾರು ಓದು, ಎಂತಾರು ಮಾಡು. ಏನು ಜಾನನೇನು ಆ ಬಾಣಂತಿ ಮೊಬೈಲ್ ಕೈ ಬಿಡಲ್ಲ, ರೀಲ್ಸ್ ನೋಡ್ತಿರ್ತಾರೆ. ನಿಮಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಅಂತ ಅನ್ಸಲ್ಲನಕ್ಕ. ಬಿಡು ನೀನು, ಅದೇ ಟೆನ್ಷನ್ ಮಾಡ್ಕೊಬೇಡ, ಹೋಗೋಣ ಬಾ. ಆ ಬಟ್ಟೆ ಅಷ್ಟು ವಾಷಿಂಗ್ ಮಿಷಿನಿಗೆ ಹಾಕೋಣ ಬಾ. ಅಲ್ಲ, ಖಾರ ಮಿಕ್ಸಿ ಮಾಡಿಕೊಟ್ಟು ಹೋಗ್ಬೋದಿತ್ತೇನು? ನೀನು ಬಾರಕ್ಕ, ನೀನು ಖಾರ ಎಲ್ಲ ಸಮ್ ಮಾಡಿದವ್ರಿಗೆ ಮಿಕ್ಸಿ ಮಾಡ್ಕೊಳೋದು ಎಷ್ಟೊತ್ತು ಮಾಡ್ಕೊತಾರೆ ಬಿಡು.